ಆಪರೇಷನ್ ಕಮಲದ ಒಳಗಡೆನೇ ಒಂದು ಆಪರೇಷನ್ ಕಮಲ ಮಾಡಿದ್ರೆ ಹೇಗೆ? ಈಗ ಶ್ರೀರಾಮುಲು ಅವರು ವಿಜೇಂದ್ರ ವಿರುದ್ಧ ಮುನಿಸ್ಕೊಂಡ್ಬಿಟ್ಟಿದ್ದಾರೆ. ಬಿಜೆಪಿಯಲ್ಲಿ ಜನಾರ್ದನ್ ರೆಡ್ಡಿ ವಿರುದ್ಧವಾಗಿ ಮುನಿಸ್ಕೊಂಡ್ಬಿಟ್ಟಿದ್ದಾರೆ. ಅವರು ಜನಾರ್ದನ್ ರೆಡ್ಡಿ ಅವರ ಆರೋಪವನ್ನು ಇಟ್ಕೊಂಡು ರಾಧಾಮೋಹನ್ ದಾಸ್ ಅವರು ತುಂಬಿದ ಸಭೆಯಲ್ಲಿ ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ನನಗೆ ಸಂಡೂರು ಸೋಲಿನ ಹೊಣೆ ಕಟ್ಟಿಬಿಟ್ಟು ನೀನೇ ಕಾರಣ ಅಂತ ಹೇಳ್ತಿದ್ದಾಗ ವಿಜೇಂದ್ರ ಅವರು ನಗ್ತಾ ಇದ್ರು ಅಂತೆಲ್ಲ ಮಾತಾಡಿದ್ರಲ್ಲ. ಈಗ ಇದಕ್ಕೆ ಈ ಕಡೆಯಿಂದ ಯತ್ನಾಳ್ ಬಣ ಏನು ಮಾಡ್ತಾ ಇದೆ? ಈಗ ವಿಜೇಂದ್ರ ಅವರಿಗೆ ಹೇಗಿದ್ದರೂ ರೆಡ್ಡಿಯವರ ಮೇಲೆ ಮುನಿಸಿದೆ, ಈ ಕಡೆ ವಿಜೇಂದ್ರ ಅವರ ಮೇಲೆ ಮುನಿಸಿದೆ. ಸೊ ಇದನ್ನೇ ಬಳಸ್ಕೊಂಡು ಶ್ರೀರಾಮುಲು ಅಂಥ ನಾಯಕರನ್ನು ಕೂಡ ನಮ್ಮ ಗುಂಪಿಗೆ ಸೇರಿಸ್ಕೊಂಡ್ಬಿಟ್ರೆ ಹೇಗೆ? ಆಲ್ರೆಡಿ ವಿಜೇಂದ್ರ ಅವರ ವಿರುದ್ಧವಾಗಿ ನಾವೆಲ್ಲ ಇದ್ದೀವಿ. ಇದೇ ಸಂದರ್ಭದಲ್ಲಿ ಇನ್ನೊಬ್ಬ ನಮಗೆ ಒಬ್ಬ ಗಟ್ಟಿಯಾಗಿರ್ತಕ್ಕಂಥ ವ್ಯಕ್ತಿ ಶ್ರೀರಾಮುಲು ಅವರು ಬಂದುಬಿಟ್ರೆ ಹೇಗೆ ಅಂಥೇಳಿ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದಾರಂತೆ. ಮಾಜಿ ಸಚಿವ ಶ್ರೀರಾಮುಲು ಅವರ ಆಪರೇಷನ್ಗೆ ಈ ಕಡೆ ಯತ್ನಾಳ್ ಬಣ ಸರ್ಕಸ್ ಮಾಡ್ತಾ ಇದೆ ಅಂತ ವಿಷಯ. ಬಣಗಳ ಬಲವರ್ಧನೆಗೆ ಒಂದು ಕಡೆ BJP ಬಂಡಾಯ ನಾಯಕರು ಮುಂದಾಗ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧವಾಗಿ ಒಂದು ಮುನಿಸಿದೆ. ಸಣ್ಣ ಮುನಿಸ, ದೊಡ್ಡ ಮುನಿಸ, ಮಧ್ಯಮದ ಮುನಿಸ ಗೊತ್ತಿಲ್ಲ ನಮಗೆ. ಇದೇ ಅವಕಾಶ ಸದುಪಯೋಗ ಮಾಡಿಕೊಳ್ಬೇಕು ಅಂಥೇಳಿ ರಾಮುಲು ಅವ್ರನ್ನ ಸೆಳ್ಕೊಳ್ಬೇಕು ಅಂತ ಯತ್ನಾಳ್ ತಂಡದ ಒಂದು ಪ್ಲಾನ್ ನಡೀತಾ ಇದೆ ಇಲ್ಲಿ. ಸೊ ಈ ಒಂದು ವಿಚಾರದಲ್ಲಿ ಯತ್ನಾಳ್ ಬಣ ಸೇರಿಕೊಂಡ್ರೆ ರಾಮುಲು ಅವರೇ ಮುಂದಿನ BJP ರಾಜ್ಯಾಧ್ಯಕ್ಷರಾಗ್ಬಿಡ್ತಾರೆ ಅಂತ ಆಫರ್ ಕೂಡ ಮಾಡ್ತಾ ಇದೆ ಈ ಒಂದು ತಂಡ. ರಾಮುಲು ಅವರಿಗೆ ಬಸನಗೌಡ ಪಾಟೀಲ್, ಯತ್ನಾಳ್, ರಮೇಶ್ ಜಾರಕಿಹೊಳಿ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ. ಸದ್ಯ ಎಲ್ಲರ ಫೋನ್ ಅಟೆಂಡ್ ಮಾಡ್ತಾ ಇದ್ದರೂ ತಟಸ್ಥ ನಿಲುವಿಗೆ ಬಂದಿದ್ದಾರೆ ರಾಮುಲು ಅವರು. ಅಂದರೆ ಎಲ್ಲ ಒಂದು ಆಪ್ಷನ್ಸನ್ನು ಓಪನ್ನಾಗಿ ಇಟ್ಕೊಂಡೇ ಕಾಯ್ತಾ ಇದ್ದಾರೆ ಅವರು. ತಮ್ಮ ಬಳಿಯ ನಿರ್ಧಾರವನ್ನು, ತಮ್ಮ ಯೋಚನೆಯನ್ನು, ಆಲೋಚನೆಯನ್ನು ಎಲ್ಲಿಯೂ ಬಿಟ್ಕೊಡ್ತಾ ಇಲ್ಲ ರಾಮುಲು ಅವರು. ಫೈನಲಿ ರಾಜಕಾರಣಿಗಳು ಹಾಗೆ ಅಲ್ವೇ, ಅವ್ರಿಗೆ ಯಾವುದು ಲಾಭಕರ, ಯಾವುದು ಉತ್ತಮ, ಯಾವುದು ಭವಿಷ್ಯ ಅಂತ ಅನಿಸುತ್ತೋ ಆ ಕಡೆಗೇ ಅವರು ವಾಲುವುದು. ಅದು ಉತ್ತಮ ಆಗುತ್ತಾ ಇಲ್ವಾ ಅದು ಆಮೇಲೆ ಭವಿಷ್ಯ ತಿಳಿಸುತ್ತೆ, ಅದು ಕಾಲ ತಿಳಿಸುತ್ತೆ. ಆದರೆ ಅಲ್ಲಿಗಿಂತ ಮುಂಚಿತವಾಗಿ ಸದ್ಯಕ್ಕೆ ನನಗೆ ಯಾವುದು ಸೇಫ್ ಇದೆ, ಯಾವುದು ಲಾಭಕರವಾಗಿದೆ ಅಂತ ಅವ್ರು ಯೋಚನೆ ಮಾಡ್ತಾರೆ. ಹೀಗಾಗಿ ವಿಜೇಂದ್ರ ಅವರ ಮೇಲಿನ ಮುನಿಸಿನ ಲಾಭವನ್ನು ಯತ್ನಾಳ್ ತಂಡ ರಾಮುಲು ಅವ್ರಿಗೆ ಈ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅಂತೇಳಿ ಪ್ಲ್ಯಾನ್ ಮಾಡಿ ಯೋಜಿಸ್ತಾ ಇದೆ.